ರಸಗೊಬ್ಬರದ ಕೊರತೆ ಉಂಟಾಗಿದ್ದು, ಅದು ನಮ್ಮ ಗುಲ್ಬರ್ಗದಲ್ಲಿ ಕೂಡ ಸಾಕಷ್ಟು ಕಡೆ ಇವತ್ತು ನಮಗೇನು ರಸಗೊಬ್ಬರ ಸಿಗಬೇಕಾಗಿತ್ತು. ಅದರಲ್ಲಿ ಮೇನ್ ಅಂತಂದರೆ ಯೂರಿಯಾ, ನೈಟ್ರೋಜನ್. ಯಾಕಂತಂದರೆ ಇವತ್ತು ನಮಗೆ ಪ್ರತಿ ಬೆಳೆಗೂ ಕೂಡ ಇವತ್ತು ನಮಗೆ ಯೂರಿಯಾ ಬೇಕು. ಯಾಕಂದರೆ ನಾವು 2ನೇ ಡೋಸ್ ಅಂದರೆ ಟಾಪ್ ಡೋಸ್ ಅಂತ ಹೇಳಿಕೆ ಮೇಲ್ಗೊಬ್ಬರವಾಗಿ ಇವತ್ತು ನಾವು ಕೊಡಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಕಡೆ ಸಾಕಷ್ಟು ಇವತ್ತು ಒಳ್ಳೆ ಮಳೆ ಆಗಿದ್ದು, ಮಳೆ ಜಾಸ್ತಿ, ಕೆಲವು ಕಡೆ ಮಳೆ ಜಾಸ್ತಿನೂ ಆಗಿದೆ. ಆ ಸಂದರ್ಭದಲ್ಲಿ ಬೆಳೆಗೆ ಅವಾಗ ನೈಟ್ರೋಜನ್ ಬೇಕೇ ಬೇಕು. ಇಲ್ಲತ್ತಂದರೆ ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಅದರ ಬೆಳೆ ಅದರ ಗ್ರೋತ್, ಅದರ ಬೆಳವಣಿಗೆ ಕುಂಠಿತ ಆಗ್ತದೆ, ಇಳುವರಿ ಕೂಡ ಹೊರತು ಬೀಳ್ತದೆ. ಹೀಗಾಗಿ ಇವತ್ತು ನಾವು ರಾಜ್ಯದ ಸರ್ಕಾರ ಇವತ್ತು ಹೇಳ್ತಾ ಇದೆ, ಸಾಕಷ್ಟು ಇವತ್ತು ನಾವು ಗೊಬ್ಬರ ಕೊಟ್ಟಿವಿ, 100% ನಾವು ಎಲ್ಲ ಕಡೆ ಸಪ್ಲೈ ಮಾಡೀವಿ, ನೀವೇ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತೇಳಿ. ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿತ್ತು 6,73,000 ಮೆಟ್ರಿಕ್ ಟನ್. ಅದು ಅಲ್ಲದೆ ಇನ್ನೂ ಹೆಚ್ಚುವರಿಯಾಗಿ 2 ಲಕ್ಷ ಮೆಟ್ರಿಕ್ ಟನ್ ಜಾಸ್ತಿ ಕೊಟ್ಟರು ಕೂಡ ಇನ್ನೂ ನಮಗೆ ಅವರು ಕರೆಕ್ಟಾಗಿ ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹಿಂದೆ ನಮ್ಮ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಇದ್ದಾಗ ಬಫರ್ ಸ್ಟಾಕ್ ಸಲುವಾಗಿ 1,000 ಕೋಟಿ ರೂಪಾಯಿ ದುಡ್ಡು ತೆಗೆದಿಡ್ತಿದ್ರು. ಇವರು ಬಂದ ಮೇಲೆ ಅದಕ್ಕೆ 1,000 ಕೋಟಿ ಅದು ಕಟ್ ಮಾಡಿ ಅವರು 400 ಕೋಟಿ ಇಡ್ತಿದ್ದಾರೆ. ಯಾಕಂದರೆ ಇವರಿಗೆ ಬೇರೆದಕ್ಕೆ ದುಡ್ಡು ಹೊಂದಿಸಿ ಎಲ್ಲೆಲ್ಲಿ ಕಟ್ ಮಾಡೋಕ್ಕೆ ಸಾಧ್ಯ ಅದ ಅಲ್ಲಿ ದುಡ್ಡು ಕಡಿಮೆ ಮಾಡಿ ಇವತ್ತು ರೈತರಿಗೆ ಒಂದು ದೊಡ್ಡ ಆಘಾತ ಮಾಡ್ತಾಯಿದ್ದಾರೆ. ಈ ಗುಲ್ಬರ್ಗದಲ್ಲಿ ಕೂಡ ಇವತ್ತು ಸಾಕಷ್ಟು ಕಡೆ ನಾವು ಕೇಳಿದಾಗ ಯೂರಿಯಾ ಎಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಯೂರಿಯಾ ಒಂದು ವೇಳೆ ಸ್ಟಾಕ್ ಇಲ್ಲ ಅಂತಂದ್ರೆ ಅದಕ್ಕೆ ಆಲ್ಟರ್ನೇಟ್ ಅದು ಬಿಟ್ಟರೆ ಬೇರೆ ಗೊಬ್ಬರ ಯಾವುದು ತೊಗೋಬೇಕು ಅಂತಂದರೆ ಅದನ್ನು ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಇವತ್ತು ನೋಡಿರಿ ಯೂರಿಯಾ ಸಿಗೋದು ನಮಗೆ 268 ರೂಪಾಯಿಗೆ ಒಂದು ಬ್ಯಾಗ್ 50 kg. ಅದೇ ನಾವು 50 kg ನೈಟ್ರೋಜನ್ ಇದು ತೊಗೊಂಡ್ರೆ, ಕಾಂಪ್ಲೆಕ್ಸ್ ತೊಗೊಂಡ್ರೆ 1450ರಿಂದ 1500 ರೂಪಾಯಿ ಆಗ್ತದೆ. ಅಂದರೆ ಅವನಿಗೆ ಎಷ್ಟು ಹೊರೆ ಹಾಕ್ತೀರಿ ನೀವು ಅದೇ ಯೂರಿಯಾ ಕೊಟ್ಬಿಟ್ರೆ ಮುಗಿದು ಹೋಗ್ತದಲ್ಲ. ಈಗ ಹೇಳ್ತೀರಿ ನೀವು 3,870 ಮೆಟ್ರಿಕ್ ಟನ್ ಇನ್ನೂ ನಮ್ಮಲ್ಲಿ ಗುಲ್ಬರ್ಗದಾಗ ಸ್ಟಾಕ್ ಅಂತ ಹೇಳ್ತಿದ್ದಾರೆ. ಈ ಗುಲ್ಬರ್ಗದಾಗ 3,870 ಮೆಟ್ರಿಕ್ ಟನ್ ಸ್ಟಾಕ್ ಇದ್ದರೆ ಬೇರೆ ಕಡೆ ಎಲ್ಲಿ ಯಾಕೆ ಸಿಗ್ತಾ ಇಲ್ಲ? ಏನು ಬೇಕಂತ ಹೇಳಿ ಕೇಸಿ ಶಾರ್ಟೇಜ್ ಮಾಡ್ತಿದ್ದಾರೆ. ಏನಿವರು ಶಾರ್ಟೇಜ್ ಕ್ರಿಯೇಟ್ ಮಾಡಿ ಕೇಸಿ ಅಂತ ಇವರು ಕಾಂಪ್ಲೆಕ್ಸ್ ಮಾರೋ ಉದ್ದೇಶ ಇಟ್ಕೊಂಡು ಕೇಸಿ ಮಾಡ್ತಿದ್ರು. ಏನಾದರೂ ಇಲಾಖೆಯವರು ಇಮಿಡಿಯೇಟಾಗಿ ಎಲ್ಲೆಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅವ್ರ ಮ್ಯಾಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಇಲಾಖೆ ಇಮಿಡಿಯೇಟ್ ಇವತ್ತಿಂದೇ ಅವ್ರ ಕಾರ್ಯಾಚರಣೆ ಮಾಡಿ ರಸಗೊಬ್ಬರದ ಕೊರತೆ ಆಗಬಾರ್ದು. ಈ ರೀತಿ ಏನಾದರೂ ಮುಂದಿನ ದಿನದಾಗ ಆಯಿತು ಅಂತಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಯಾಕೆ ಇವತ್ತು ನಮ್ಮಲ್ಲಿ ಹಿಂದೆ ಇವರು ಏನು ಕೊಡ್ತೇನಂತ ಹೇಳಿದರು, ರೈತರ ಪರಿಹಾರ ಅದು ಕೂಡ ಒಂದು ನೇಪಸ್ಸಪಟ್ಟಿದೆ. ಯಾಕಂದ್ರೆ ಹೋದ ವರ್ಷ ನಮ್ಮ ರೈತ ಈಗಾಗಲೇ ಅವ ಸಾಕಷ್ಟು ಇವತ್ತು ನಲಗಿಬಿಟ್ಟ. ಯಾಕಂದ್ರೆ ಒಂದು ಮೇನ್ ಕ್ರಾಪ್ ನಮ್ಮದು ತೊಗರಿನೇ ಹೋಗ್ಬಿಡ್ತು. ತೊಗರಿಗೆ ₹1 ಪರಿಹಾರ ಕೊಡಲಿಲ್ಲ. ಆಮೇಲೆ ಅದು ಫಸಲ್ ಬಿಮಾ ಯೋಜನೆಯಲ್ಲಿ ಅದರಲ್ಲಿ 640 ಕೋಟಿ ರೂಪಾಯಿದಾಗ ಇವ್ರು ಕೊಟ್ಟಿದ್ದು ಕೇವಲ 340 ಕೋಟಿ ರೂಪಾಯಿ. ಒಂದು ಮೊದಲನೇ ಕಂತು, ಇನ್ನೂ 2ನೇ ಕಂತು ಕೊಡ್ತೀನಿ ಅಂತ ಹೇಳ್ತಾರೆ. ಅದು 2ನೇ ಕಂತಿನ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇನ್ನೊಂದು ಬೆಳೆ ಬರ್ತದೆ, ಬಂದಾಗ ಅವ್ರು ಕೊಡೋಂಗೆ ಕಾಣಿಸ್ತದೆ. ಯಾಕಂದ್ರೆ ಈಗ 31ನೇ ತಾರೀಕು ನಮ್ಮದು ಜುಲೈ 31 ನಾವು ಇನ್ಶೂರೆನ್ಸ್ ಕಟ್ಟೋ ಡೇಟ್, ಅದು 31ಕ್ಕೆ ಕೊನೆಯ ದಿನ ಅಂತ ಹೇಳ್ತಿದ್ದಾರೆ. ಈಗ ನಾವು ಸರ್ಕಾರಕ್ಕೆ ಮತ್ತು ನಮ್ಮ ಇಲ್ಲಿ ಜಿಲ್ಲಾದವರಿಗೂ ಕೂಡ ನಾವು ಏನಂತಂದ್ರೆ ಆಗ್ರಹ ಮಾಡೋದು ಏನಂತಂದರೆ, ಈ 31 ಜುಲೈ ಏನು ಲಾಸ್ಟ್ ಡೇಟ್ ಅದ ಅದು ಮುಂದೂಡಬೇಕು. ಸುಮಾರು ಏನಿಲ್ಲ ಅಂತಂದ್ರೆ ಆಗಸ್ಟ್ 15 ನಂತರ 15ರಿಂದ 20 ಡೇಟ್ ಕೊಟ್ಟು ಅಲ್ಲಿವರೆಗೆ ಇನ್ಶೂರೆನ್ಸ್ ಮಾಡಬೇಕು. ಯಾಕಂತಂದ್ರೆ 15ರಿಂದ 20 ದಿವಸ ಮಳೆ ಹೋಗಿ, ಆ ಮಳೆ ಹೋದಾಗ ಸ್ವಲ್ಪ ಬಿತ್ತಣಿಗೆ ಲೇಟ್ ಆಗಿದ್ದಾವೆ. ಅದಕ್ಕೆ ರೈತರಿಗೆ ಇನ್ಶೂರೆನ್ಸ್ ಕಟ್ಟೋದಕ್ಕೆ ಏನು 31 ಕೊನೆ ದಿನ ಮಾಡಿದ್ದಾರೆ, ಅದೊಂದು ಸುಮಾರು 15ರಿಂದ 20 ದಿವಸ ಮುಂದೂಡಿ ಅದು 20ನೇ ತಾರೀಕು ಆಗಸ್ಟ್ 20ವರೆಗೆ ಕೊಟ್ಟರೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಾಗ ಹೇಳ್ತಾ, ಈ 31ನೇ ತಾರೀಕು ಗುರುವಾರ ಬೆಳಿಗ್ಗೆ ನಾವು ಜಿಲ್ಲಾಡಳಿತದ ವಿರುದ್ಧವಾಗಿ, ಆಮೇಲೆ ನಾವು ಸರ್ಕಾರದ ವಿರುದ್ಧ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೇವೆ ರೈತರು. ಯಾಕಂತಂದರೆ ಯಾವುದೇ ರೀತಿ ರಸಗೊಬ್ಬರ ಕೊರತೆ ಇವರೇನು ಶಾರ್ಟೇಜ್ ತೋರಿಸ್ತಿದ್ದಾರೆ, ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ.